ಹೋಗು. ಹಾ, ನಾನ್ ಬಂದೆ ಇವಾಗ್ಲೇ ಬರ್ತಾ ಇದ್ದೀನಿ. ಧ್ರುವ, ಧ್ರುವ, ಎಲ್ಲಿಗೆ ಹೋಗ್ತಿದ್ಯಪ್ಪ ಇಷ್ಟೊತ್ತಲ್ಲಿ? ಏನ್ ಸರ್ಸು ನೀನು? ಎಲ್ಲಾದ್ರೂ ಹೊರಗಡೆ ಹೋಗ್ತಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಯಾರಾದ್ರೂ ಕೇಳ್ತಾರಾ? ನಾನ್ ನಿಮ್ಮಮ್ಮ ಕಣೋ, ಕೇಳಿದ್ರೆ ಏನೂ ಆಗಲ್ಲ. ಎಲ್ಲಿಗೆ ಹೋಗ್ತಾ ಇದ್ಯಾ? ಅದು ಆನಂದ್ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಹೇಳ್ದ, ಅದಕ್ಕೆ ಅವನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅವ್ನ್ ನಿನ್ನ ಹತ್ರ ಮಾತಾಡ್ಬೇಕಾದ್ರೆ ಮನೆಗೆ ಬರಕ್ ಹೇಳು. ಯಾಕೆ ಇಷ್ಟೊತ್ತಲ್ಲಿ ಹೋಗ್ತಾ ಇದ್ಯಾ ನೀನು? ಸರ್ಸು, ಏನೋ ಮುಖ್ಯವಾದ ವಿಚಾರ ಅಂತೆ. ಮನೇಲೆಲ್ಲ ಮಾತಾಡೋದಕ್ಕಾಗತ್ತಾ? ಅದಕ್ಕೆ ಹೊರಗಡೆ ಕರೆದಿದ್ದಾನೆ, ಒಂದ್ ಕೆಫೆಲ್ ಕುತ್ಕೊಂಡ್ ಮಾತಾಡ್ತೀವಿ. ನನಗ್ಯಾಕೋ ನಿನ್ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಏನಂದೆ ಸರ್ಸು ನೀನು? ನನ್ ಮೇಲ್ ನಂಬಿಕೆ ಇಲ್ವಾ? ಅದು ನಿನ್ ಮಗನ್ ಮೇಲ್ ನಂಬಿಕೆ ಇಲ್ವಾ? ನನ್ ಮೇಲ್ ನಂಬಿಕೆ ಇಲ್ಲ ಅಲ್ವಾ? ಸರಿ ಬಿಡು, ನಿನ್ ಜೊತೆ ನಾನು ಇವಾಗ ಮಾತಾಡಲ್ಲ, ಹೋಗ್ ಬಂದ್ಮೇಲೆ ವಿಚಾರಿಸ್ಕೋತೀನಿ. ಧ್ರುವ, ನಿಂತ್ಕೋ. ಸರಿ, ಆನಂದಂಗ್ ಫೋನ್ ಮಾಡು. ಈಗ ತಾನೇ ನೀನ್ ಕಣ್ಮುಂದೆನೆ ಮಾತಾಡಿದ್ನಲ್ಲ ಸರ್ಸು, ಮತ್ತೆ ಯಾಕೆ ಕಾಲ್ ಮಾಡ್ಬೇಕು ಹೇಳು? ನಾನ್ ಹೇಳ್ದಷ್ಟ್ ಮಾಡ್ಬೇಕಷ್ಟೆ. ಮಾಡು. ಹಲೋ ಆನಂದ, ಫೋನ್ ರಿಂಗ್ ಆಯ್ತಾ? ಅಷ್ಟ್ ಬೇಗ ಮಾತಾಡ್ತಿದ್ಯಾ? ಇನ್ನು ಕೇಳ್ಸಿಲ್ಲ ಸರ್ಸು. ಹಲೋ, ಸಿಗ್ನಲ್ಲೇ ಬರ್ತಿಲ್ವೇ? ಸರಿ, ಸ್ಪೀಕರ್ ಆನ್ ಮಾಡು.